ಆತ್ಮೀಯರೇ, ನಮ್ಮ ಸಂವಿಧಾನದ ಬೇರುಗಳನ್ನು ಕತ್ತರಿಸಲಿಕ್ಕೆ ಹೊರಟಿರುವಂಥ ಈ ಸಮಯದಲ್ಲಿ ಸಂವಿಧಾನದ ಆಶಯಗಳನ್ನು ಇಲ್ಲದಂತೆ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇರುವಂಥ ಈ ಸಮಯದಲ್ಲಿ ಅಂಬೇಡ್ಕರ್ ಹೆಸರು ಹೇಳಿದರೆ ಸಾಕು ಅದರ ವಿರುದ್ಧ ಮಾತನಾಡುವಂತಹ ಅಸಹನೆಯನ್ನು ತೋರಿಸ್ತಾ ಇರುವಂಥ ಈ ಸಮಯದಲ್ಲಿ ಸಂವಿಧಾನದ ಪ್ರತಿಯನ್ನು ಹಿಡಿದುಕೊಂಡು ಲೋಕಸಭೆಯನ್ನು ಪ್ರವೇಶಿಸಿದರೆ ಅವರನ್ನು ಕೂಡ ಅರ್ಬನ್ ನಕ್ಸಲ್ ಅಂತ ಕರಿತಾ ಇರುವಂತಹ ಈ ದಿನಗಳಲ್ಲಿ ಈ ಒಂದು ಸಂವಿಧಾನ ಮತ್ತು ಮಾಧ್ಯಮ ಕುರಿತಂತಹ ಒಂದು ಏನು ಗೋಷ್ಠಿ ನಡೀತಾ ಇದೆ, ಇಂತಹ ಒಂದು ಸಂದರ್ಭದಲ್ಲಿ ಈ ಗೋಷ್ಠಿಯನ್ನು ನಡೀತಾ ಇದೆ, ಅದು ಅತ್ಯಂತ ಅರ್ಥಪೂರ್ಣ ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತು ಇಷ್ಟೆಲ್ಲ ಒಂದು ಅಲೆ ವಿರುದ್ಧವಾಗಿ ಇರಬೇಕಾದ್ರೆ ಏನಾದರೂ ಆಗಲಿ ಈ ಗೋಷ್ಠಿಯನ್ನು ಮಾಡಲೇಬೇಕು, ಅದರ ಮೂಲಕ ಸಂವಿಧಾನ ಮತ್ತು ಮಾಧ್ಯಮಕ್ಕೆ ಇರುವಂತಹ ಒಂದು ಸಂಬಂಧವನ್ನು ಪರಿಶೀಲಿಸಬೇಕು ಅಂತ ಹೊರಟಿದ್ದಕ್ಕಾಗಿ ನಾನು ಉತ್ಸಾಹಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಅಧ್ಯಕ್ಷರಾದಂಥ ಶಿವಾನಂದ ತಗಡೂರು ಮತ್ತು ಅವರ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹುಶಃ ಶಿವಾನಂದ ತಗಡೂರವರು ಅಲ್ಲದೆ ಹೋಗಿದ್ದಿದ್ರೆ ಈ ರೀತಿಯ ಒಂದು ಚರ್ಚೆ ನಡೀತಾ ಇತ್ತಾ ಇಲ್ವಾ ಅನ್ನೋದರ ಬಗ್ಗೆ ಕೂಡ ನನಗೆ ಸಂಶಯಗಳಿದೆ. ಯಾಕೆ ಅಂತಂದರೆ ಇವತ್ತು ಮಾಧ್ಯಮ ಆಗಿ ಉಳಿದಿಲ್ಲ. ಮಾಧ್ಯಮ ಒಂದು ರೀತಿಯಲ್ಲಿ ಸಂವಿಧಾನ ಹೇಗೆ ಮಾಧ್ಯಮವನ್ನು ರಕ್ಷಿಸ್ತಾ ಇದೆಯೋ ಹಾಗೆ ಮಾಧ್ಯಮವು ಕೂಡ ಸಂವಿಧಾನವನ್ನು ರಕ್ಷಿಸಬೇಕು ಅನ್ನುವಂತಹ ಆಲೋಚನೆ ಇಲ್ಲದಂತಹ ಮಾಧ್ಯಮದ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ. ಆ ಕಾರಣಕ್ಕೋಸ್ಕರ ವಿಶೇಷವಾಗಿ ಶಿವಾನಂದ ತಗಡೂರವರು ಪ್ರಶಂಸೆಗೆ ಅರ್ಹರು ಅಂತ ನನಗೆ ಅನ್ನಿಸ್ತದೆ. ಸಂವಿಧಾನ ಅಂದರೆ ಅದು ಮಾತನಾಡೋದಕ್ಕೆ ಧೈರ್ಯ ಕೊಡುತ್ತೆ, ಧ್ವನಿ ಎತ್ತೋದಕ್ಕೆ ಧೈರ್ಯ ಕೊಡುತ್ತೆ, ವಿಮರ್ಶೆ ಮಾಡೋದಕ್ಕೆ ಧೈರ್ಯ ಕೊಡುತ್ತೆ, ಬದುಕು ಬದಲಾಯಿಸುವ ಶಕ್ತಿಯನ್ನು ಆ ಸಂವಿಧಾನ ನಮಗೆ ತುಂಬುತ್ತೆ. ಸೊ ಅದು ಜನರ ಮಟ್ಟಿಗೂ ಕೂಡ ನಿಜ. ಸಂವಿಧಾನ ಜನರಿಗೆ ಈ ಎಲ್ಲವನ್ನು ಕೊಡುತ್ತೆ, ಈ ಎಲ್ಲವನ್ನು ಕೂಡ ಅದು ಮಾಧ್ಯಮಕ್ಕೆ ಕೂಡ ಕೊಡುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆದ ವಿಷಯ. ಹಾಗಾಗಿಯೇ ಭಾರತದ ಸಂವಿಧಾನ ಪ್ರಜೆಗಳಿಗೆ ನೀಡಿರುವ ವಾಕ್ ಸ್ವಾತಂತ್ರ್ಯ ಏನಿದೆ, ಆ ವಾಕ್ ಸ್ವಾತಂತ್ರ್ಯದ ಅಡಿಯಲ್ಲಿಯೇ ಮಾಧ್ಯಮಗಳಿಗೆ ಕೂಡ ಅದು ಮಾತನಾಡುವ ಹಕ್ಕನ್ನು ಕೊಟ್ಟಿದೆ, ವಿಮರ್ಶೆ ಮಾಡುವ ಹಕ್ಕನ್ನು ಕೊಟ್ಟಿದೆ, ತಪ್ಪನ್ನು ಎತ್ತಿ ತೋರಿಸುವಂತಹ ಹಕ್ಕನ್ನು ಕೊಟ್ಟಿದೆ. ಸೊ ಈ ಎಲ್ಲವನ್ನ ಅದು ಸಂವಿಧಾನ ನಮಗೆ ಕೊಟ್ಟಿದೆ. ಮಾಧ್ಯಮಕ್ಕೆ ಸಂವಿಧಾನದಲ್ಲಿ ವಿಶೇಷವಾದಂತಹ ರಕ್ಷಣೆ ಏನಾದರೂ ಇದೆಯಾ ಅಂತ ಪರಿಶೀಲನೆ ಮಾಡಿದರೆ ಇಡೀ ಜಗತ್ತಿನಲ್ಲಿ ಅಮೇರಿಕಾದ ಸಂವಿಧಾನ ಮಾತ್ರ ಅದು ಮಾಧ್ಯಮಕ್ಕೆ ವಿಶೇಷವಾದಂಥ ರಕ್ಷಣೆಯನ್ನು ಕೊಟ್ಟಿದೆ. ನಮ್ಮ ಭಾರತದ ಸಂವಿಧಾನ ಏನು ಮಾಡಿದೆ ಅಂತಂದರೆ ಜನರನ್ನು ಹೇಗೆ ನೋಡುತ್ತೋ ಅಂತ ಪರಿಭಾವಿಸಿದೆ. ಇದು ಒಂದು ರೀತಿಯಲ್ಲಿ ಒಳ್ಳೆಯದೇ. ಯಾಕೆ ಅಂತಂದರೆ ಒಂದು ಜನರ ಪ್ರತಿನಿಧಿಯಾಗಿ ಮಾಧ್ಯಮ ಕೆಲಸ ಮಾಡುತ್ತೆ. ಹಾಗಾಗಿ ಜನರಿಗೆ ಏನು ಹಕ್ಕುಗಳಿದೆ ಅಥವಾ ಜನರಿಗೆ ಏನು ಹಕ್ಕುಗಳನ್ನು ಕೊಟ್ಟು ಅದರ ಜೊತೆಗೆ ನಿರ್ಬಂಧಗಳನ್ನು ಕೂಡ ಅಥವಾ ಕರ್ತವ್ಯಗಳನ್ನು ಕೂಡ ಕೊಟ್ಟಿದ್ದಾರೆ, ಅದನ್ನೇ ಕೂಡ ಕೊಟ್ಟಿದ್ದಾರೆ. ಕೂಡ ಸುದ್ದಿ ಮನೆಯಲ್ಲಿ ಪ್ರವೇಶ ಮಾಡೋದಕ್ಕೆ ಮುಂಚೆ ಕ್ಲಾಸ್ ರೂಮ್ನಲ್ಲಿ ಮೊದಲು ಹೇಳಿಕೊಡೋದೇ ಏನಂತಂದರೆ ವಾಕ್ ಸ್ವಾತಂತ್ರ್ಯ ಅನ್ನೋದು ಭಾರತದ ಸಂವಿಧಾನದಲ್ಲಿ ಹೇಗಿರುತ್ತೆ ಅಂತೇಳಿ. ನಿಮಗೆಲ್ರಿಗೂ ಕೂಡ ಗೊತ್ತು, ಸಂವಿಧಾನದ 19(1)(a) ಇದೆ. ಆ 19(1)(a) ಅದು ಮಾಧ್ಯಮದ ರಕ್ಷಣೆಯನ್ನು ಮಾಡುತ್ತೆ ಅನ್ನೋದು ನಿಮ್ಮ ಗಮನಕ್ಕೆ ನಾನು ತರೋದಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕದ ಹೈಕೋರ್ಟ್ ಕೂಡ ಅನೇಕ ಮಾಧ್ಯಮಗಳಿಗೆ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಮಾತನಾಡುವ ಹಕ್ಕನ್ನು ಹೇಗೆ ರಕ್ಷಣೆ ಮಾಡೋದಕ್ಕೆ ಅದು ಹೊರಡಬೇಕು. ಹೈಕೋರ್ಟ್ಗಳು ಕೂಡ ಅಥವಾ ನ್ಯಾಯಾಲಯಗಳು ಕೂಡ
ಮಾಧ್ಯಮವನ್ನು ರಕ್ಷಿಸಬೇಕು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡೋದಾದರೆ, ಹೈಕೋರ್ಟಿನ ವಿಶ್ರಾಂತ ಅವರು ಒಂದು ನ್ಯಾಯ ತೀರ್ಪನ್ನು ಕೊಡ್ತಾರೆ. ಅದು ಕೊಡಗಿನಲ್ಲಿ ನಡೆದಂತಹ, ಮಡಿಕೇರಿಯಲ್ಲಿ ನಡೆದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಅದನ್ನು ಹುಲಿಕಲ್ ನಟರಾಜ್ ವರ್ಸಸ್ ರಾಜ್ಯ ಸರ್ಕಾರ ತೀರ್ಪದು. ಆ ಹುಲಿಕಲ್ ನಟರಾಜ್ ಅವರು ಮೌಢ್ಯವನ್ನು ಬಯಲು ಮಾಡುವಂತಹ ಕಾರ್ಯಕ್ರಮಗಳನ್ನು ಸತತವಾಗಿ ಮಾಡ್ತಾ ಇರ್ತಾರೆ. ಸೊ ಆ ರೀತಿ ಸತತವಾಗಿ ಕಾರ್ಯಕ್ರಮಗಳನ್ನು ತಲಕಾವೇರಿಯಲ್ಲಿ ನೀರು ಉದ್ಭವ ಆಗುತ್ತಲ್ಲ, ಆ ನೀರು ಉದ್ಭವ ಆಗೋದು ಮೌಢ್ಯ ಅಲ್ಲ, ಅದರ ಹಿಂದುಗಡೆ ಇರೋದು ಕೇವಲ ಒಂದು ಸೈನ್ಸ್ ಅಂತ ಬಿಚ್ಚಿಟ್ಟಾಗ, ಮತ್ತು ಅದನ್ನು ಯಾವತ್ತು ಬೇಕಾದರೂ ಕೂಡ ಹೈಡ್ರೋ ಪ್ರೆಷರ್ ಅಂತ ಏನಿದೆ ಅದನ್ನು ನಾನು ತೋರಿಸ್ತೀನಿ ಯಾವ ಕ್ಷಣದಲ್ಲಿ ಬೇಕಾದರೂ ಅಂತ ಹೇಳಿದಾಗ, ಅಥವಾ ಕೇರಳದ ಶಬರಿಮಲೆಯಲ್ಲಿ ಏನು ಮಕರ ಜ್ಯೋತಿ ಕಾಣಿಸುತ್ತೆ, ಮಕರ ಪವಾಡ ಅಲ್ಲ, ಅದರ ಹಿಂದ್ಗಡೆ ಇರುವಂತಹ ಒಂದು ಸೈನ್ಸ್ ಏನು ಅಂತ ಬೆಳೆಸಿಟ್ಟಾಗ, ಸೊ ಅದರ ವಿರುದ್ಧ ಕೆಲವು ಸಂಘಟನೆಗಳು ನಮ್ಮ ಭಾವನೆಗೆ ನೋವಾಯಿತು ಅಂತೇಳಿ ಕೇಸನ್ನು ಹಾಕ್ತಾರೆ. ಟಿವಿನಲ್ಲಿ ಇದು ಪ್ರಸಾರ ಆಗುತ್ತೆ. ಅದರ ತುಣುಕನ್ನು ಇಟ್ಟುಕೊಂಡು ಅದನ್ನು ಆಧಾರ ಮಾಡಿ ಕೋರ್ಟ್ನಲ್ಲಿ ದಾಖಲು ಮಾಡ್ತಾರೆ. ಸೊ ದಾಖಲು ಮಾಡಿದಾಗ ಸತತ ವಿಚಾರಣೆಗಳು ನಡೆದು, ಸೊ ನಾಗಮೋಹನ್ ದಾಸ್ ಅವರ ಪೀಠದ ಮುಂದೆ ಅದು ಬಂದಾಗ ಅವರು ಹೇಳ್ತಾರೆ ಏನಂತಂದರೆ, ಈ ಫ್ರೀಡಮ್ ಆಫ್ ಪ್ರೆಸ್ ಇದೆಯಲ್ಲ, ಸೊ ಅದು ಹೇಳೋದು ಇಷ್ಟ, ವ್ಯಕ್ತಿ ಸ್ವಾತಂತ್ರ್ಯ ಅದಕ್ಕೆ ಇದೆ, ಮತ್ತು ಅದು ಬೇರೆ ಅದನ್ನು ಯಾವುದೇ ವಿಷಯವನ್ನು ಅದು ಚರ್ಚೆ ಮಾಡ್ಬೋದು, ವಿಮರ್ಶೆ ಮಾಡ್ಬೋದು, ಮತ್ತು ಆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೋದು, ಅಭಿಪ್ರಾಯವನ್ನು ವ್ಯಕ್ತಪಡಿಸದೇ ಕೂಡ ಇರಬಹುದು ಅನ್ನುವ ಒಂದು ಜಡ್ಜ್ಮೆಂಟನ್ನು ಅವರಿಗೆ ಕೊಡ್ತಾರೆ. ಸೊ ಇಷ್ಟೆಲ್ಲ ಒಂದು ರೀತಿಯಲ್ಲಿ ಸ್ವಾತಂತ್ರ್ಯ ಇದ್ದರೂ ಕೂಡ ಸೊ ಯಾಕೆ ಈ ರೀತಿ ಆಗ್ತಾ ಇದೆ? ಸೊ ಇವತ್ತೇ ನೋಡಿ ಏನಂತಂದರೆ, ನಮ್ಮ ಭಾರತ ಸಂವಿಧಾನ ಇಷ್ಟೆಲ್ಲ ಮಾಧ್ಯಮಕ್ಕೆ ಒಂದು ಬಲವನ್ನು ಕೊಟ್ಟಿದ್ರೂ ಕೂಡ, ಮಾತನಾಡುವ ಹಕ್ಕನ್ನು ಕೊಟ್ಟಿದ್ರೂ ಕೂಡ, ಇವತ್ತು ನಮ್ಮ ಮಾಧ್ಯಮದ ಸ್ವಾತಂತ್ರ್ಯದ ವಿಚಾರ ಬಂದಾಗ 180 ದೇಶಗಳಲ್ಲಿ ನಡೆದ ಸರ್ವೆಯಲ್ಲಿ ನಮ್ಮ ಭಾರತ 161ನೇ ಸ್ಥಾನದಲ್ಲಿ ನಿಂತಿದೆ. ಅಂದರೆ ಸೊ ಭಾರತದಲ್ಲಿ ಮಾತನಾಡೋದಕ್ಕೆ ಪತ್ರಕರ್ತರಿಗೆ ಅವಕಾಶ ಇಲ್ಲ ಮಾಡಿದ್ದಾರೆ ಅಂತೇಳಿ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಇಡೀ ಜಗತ್ತಿನಲ್ಲಿ ಸರ್ವೆ ಆಗುತ್ತೆ. 180 ದೇಶಗಳನ್ನು ಪ್ರಮುಖವಾಗಿಟ್ಟುಕೊಂಡು ಬಾರ್ಡರ್ಸ್ ವಿತೌಟ್ ಫ್ರಾಂಚೈಸ್ ಅಂತೇಳಿ ಸೊ ಒಂದು ಸಂಸ್ಥೆ ಅದನ್ನು ನಡೆಸುತ್ತೆ. ಸೊ ಆ ಸಂಸ್ಥೆ ನಡೆಸಿದಂತಹ ಇದರಲ್ಲಿ 180 ದೇಶಗಳನ್ನು ಸರ್ವೆ ಮಾಡಿದರೆ ನಮ್ಮ ದೇಶದ ಸ್ಥಾನ 161. 2023 ಇತ್ತೀಚೆಗೆ ಮಾಡಿರ್ತಕ್ಕಂಥ ಸಮೀಕ್ಷೆ, ಅದರಲ್ಲಿ ಎಷ್ಟು ಕೊನೆಯಲ್ಲಿ ಯಾಕೆ ಪತ್ರಕರ್ತರು ಈ ರೀತಿಯಲ್ಲಿ ಕೊನೆಯ ಸ್ಥಿತಿಯನ್ನು ಮುಟ್ಟುವಂಥ ಪರಿಸ್ಥಿತಿ ಬಂತು? ಯಾಕೆಂದರೆ ನಮ್ಮ ಸಂವಿಧಾನ ಇಷ್ಟು ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ ಮಾಧ್ಯಮಕ್ಕೆ. ಈ ಶಕ್ತಿಯನ್ನು ಕೊಟ್ಟಿದ್ರೂ ಕೂಡ ಯಾಕೆ ಹಿಂದೆ ನಿಂತಿದ್ದಾರೆ? ಮುಂಚೆ ಈ ಸಂವಿಧಾನವನ್ನು ಕೊಟ್ಟಂಥ ಅಂಬೇಡ್ಕರ್ ಅವರು ಮಾಧ್ಯಮದ ಬಗ್ಗೆ ಸಾಕಷ್ಟು ಮಾತನಾಡಿದ್ದಾರೆ. ಯಾಕೆ ಅಂತಂದರೆ, ಆಗಲೇ ರವಿಕುಮಾರ್ ಟೆಲೆಕ್ಸ್ ಅವರು ಹೇಳಿದಾಗೇ ಅಂಬೇಡ್ಕರ್ ಅವರೇನೆ ಅವರು ದೊಡ್ಡ ಪತ್ರಕರ್ತರು. ಸುಮಾರು ಪತ್ರಿಕೆಗಳನ್ನು ಅವರು ನಡೆಸಿದರು. ಪರಿಷ್ಕೃತ ಭಾರತ ಇರ್ಬೋದು, ಅಥವಾ ಸಮತಾ ಇರ್ಬೋದು, ಮೂಕನಾಯಕ ಇರ್ಬೋದು, ಹೀಗೆ ಸಾಕಷ್ಟು ಪತ್ರಿಕೆಗಳನ್ನು ನಡೆಸಿದಂತಹ ಅಂಬೇಡ್ಕರ್ ಅವರು ಹೇಳ್ತಾರೆ, ಸಂವಿಧಾನವನ್ನು ರಚಿಸಿದಂತಹ ಆ ನೇತೃತ್ವವನ್ನು ವಹಿಸಿದಂತಹ ಅಂಬೇಡ್ಕರ್ ಅವರು ಹೇಳ್ತಾರೆ ಏನಂತಂದರೆ, ನಮ್ಮ ನಾಯಕರನ್ನು ಹೊಗಳೋದಕ್ಕೆ ಹೊಗಳು ಭಟ್ರು ಬರೆದಂಥದ್ದು ಈ ಪತ್ರಿಕೋದ್ಯಮ, ನಮ್ಮ ಭಾರತದ ಪತ್ರಿಕೋದ್ಯಮ ಅಂತ. ಅಂದರೆ ನಮ್ಮ ದೇಶದಲ್ಲಿ ಯಾರು ಅಧಿಕಾರದಲ್ಲಿರ್ತಾರೆ, ಅಧಿಕಾರದಲ್ಲಿರೋರನ್ನ ಹೊಗಳೋದಕ್ಕಷ್ಟೇ ಮಾಧ್ಯಮ ಇರೋದು ಅಂತ ಆ ಕಾಲದಲ್ಲೇ ಹೇಳ್ತಾರೆ. ಸೊ ಯಾಕೆ ಹಾಗಾದರೆ ಇವತ್ತಿನವರೆಗೂ ಅದು ಬದಲಾಗಿಲ್ಲ? ನಾಯಕರನ್ನ ಯಾಕೆ ಅದು ಆಗಿಲ್ಲ? ಇನ್ನೊಂದು ಮಾತನ್ನು ಹೇಳ್ತಾರೆ ಏನಂತಂದರೆ, ಪತ್ರಿಕೆಯನ್ನು ಕೈಲಿಟ್ಕೊಂಡ್ರೆ ಮಹಾನ್ ನಾಯಕರನ್ನು ಉತ್ಪಾದಿಸೋದು ತುಂಬ ಸುಲಭದ ಕೆಲಸ ಅನ್ನುವ ಮಾತನ್ನು ಹೇಳ್ತಾರೆ. ಅಂದರೆ ಒಂದು ಪತ್ರಿಕೆಯನ್ನು ಹಿಡಿತಕ್ಕೆ ಅಥವಾ ಪತ್ರಿಕೆ ಮನಸ್ಸು ಮಾಡಿದರೂ ಕೂಡ ಒಬ್ಬನನ್ನ ನಾಯಕ ಅಂತೇಳಿ. ಸೊ ವಿಶ್ವಗುರುವನ್ನು ಹುಟ್ಟು ಹಾಕಬೇಕಾದ್ರೆ ಎಲ್ಲ ಪತ್ರಿಕೆಗಳನ್ನು ಕಬ್ಜಾ ಮಾಡಿಕೊಂಡ್ರೆ ಸಾಕು, ಒಬ್ಬ ವಿಶ್ವಗುರು ಹುಟ್ಟು ಬಿಡ್ತಾನೆ ಅನ್ನುವ ಮಾತಿನ ಸುಳಿವನ್ನು ಅಂಬೇಡ್ಕರ್ ಅವರೇನೆ ಕೊಟ್ಟಿರೋದನ್ನು ನಾವು ನೋಡ್ಬೋದು. ಅಷ್ಟೇ ಅಲ್ಲ,
ಪತ್ರಿಕೋದ್ಯಮ ಅನ್ನೋದು ಯಾರ ಕೈಯಲ್ಲಿ ದುಡ್ಡಿದೆಯೋ, ಆರ್ಥಿಕವಾಗಿ ಯಾರು ಬಲಿಷ್ಠರಾಗಿದ್ದಾರೆ ಅವರ ಕೈಯಲ್ಲೇನಾದರೂ ಇದ್ದರೆ ಸೊ ಅದು ಪತ್ರಿಕೋದ್ಯಮವನ್ನು ನಾಶ ಮಾಡುತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ಈ ರೀತಿಯ ಮಾತುಗಳನ್ನ ನಾನು ಇತ್ತೀಚೆಗೆ ತಾನೇ ನನಗೆ ಈ ಸಲ ನನಗೆ ಒಂದು ಅಂಬೇಡ್ಕರ್ ಪ್ರಶಸ್ತಿಯನ್ನು, ಗೌರವ ಪ್ರಶಸ್ತಿಯನ್ನು ನಾನು ಮಾಡಿದೆ. ಸೊ ಅದು ಕಿರುಹೊತ್ತಿಗೆ ಅದನ್ನು ಮಾಡಿದ್ದು ಅಂದರೆ ಅಂಬೇಡ್ಕರ್ ಅವರು ಪತ್ರಿಕೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಅವರ ಕಣ್ಣೋಟವನ್ನು ನಾನು 1987ರಲ್ಲಿ ಒಂದು ಕಿರುಹೊತ್ತಿಗೆಯನ್ನು ಮಾಡಿದ್ದೆ. ಏನಂತಂದರೆ ಅಂಬೇಡ್ಕರ್ ಮತ್ತು ಪತ್ರಿಕೋದ್ಯಮ ಅಂತೇಳಿ. ಅದಕ್ಕೆ ಒಂದು ಸಣ್ಣ ಕನೆಕ್ಷನ್ ಈ ತುಮಕೂರಿನ ಜೊತೆಗಿದೆ. ಏನಂತಂದರೆ ಮಾನ್ಯ ಗೃಹ ಸಚಿವರಾದಂಥ ಜಿ ಪರಮೇಶ್ವರ್ ಅವರೇನಿದ್ದಾರೆ, ಅವರ ತಂದೆ ನನಗೆ ತುಂಬ. ಸೊ ಗಂಗಾಧರಯ್ಯನವರಿಗೆ 70 ವರ್ಷ ಆದಂಥ ಸಂದರ್ಭದಲ್ಲಿ ಇದೇ ಮರಳೂರು ಮತ್ತು ಆಸುಪಾಸಿನ ಅವರ ತೋಟಗಳಲ್ಲಿ ನಾವು ಓಡಾಡ್ತಾ ಇರಬೇಕಾದ್ರೆ ಅಭಿನಂದನಾ ಗ್ರಂಥವನ್ನು ಮಾಡೋಣ ಅಂತ ಸೂಚನೆ ಬಂದಾಗ ನಾನು ಹೇಳಿದೆ, ಸರ್ ನಿಮ್ಮ ಬಗ್ಗೆ ಎಲ್ಲರೂ ಹೊಗಳಿ ಬರೀತಾರೆ, ಸೊ ಅದರ ಯೋಜನೆ ಏನು? ಅದರ ಬದಲು ಯಾರಿಂದಾಗಿ ಒಂದು ಈ ದೊಡ್ಡ ಮನಸ್ಸನ್ನು ಮಾಡಿದ್ರಿ, ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕೋದಕ್ಕೆ, ಅವರನ್ನು ಇಟ್ಟುಕೊಂಡು ಅವರ ಬಗ್ಗೆ ಒಂದು ಗ್ರಂಥ ಮಾಡೋಣ ಅಂತ ಹೇಳಿದಾಗ ನಾವು ಅಂಬೇಡ್ಕರ್ ಅವರ ಬಗ್ಗೆ ಒಂದು ಕೃತಿಯನ್ನು ನಾವು ರಚನೆ ಮಾಡಿದ್ವಿ. ಅದು ಗಂಗಾಧರಯ್ಯನವರಿಗೆ ಗೌರವವಾಗಿ ಅವರಿಗೆ ಅದರ ಲೇಖನ. ನನ್ನ ಆಶ್ಚರ್ಯ ಇರೋದೇನೆಂದರೆ ಅಂಬೇಡ್ಕರ್ ಅವರು ಮಾತ್ರ ಎಷ್ಟು ವರ್ಷಗಳಾಗಿದೆ, ನಾನು 1987ರ ಇಸ್ವಿನಲ್ಲಿ ಬರೆದಿದ್ದೇನೆ. ಆದರೆ ಇವತ್ತು ಕೂಡ ಅದನ್ನು ಓದಿದರೆ ಯಾವ ಬದಲಾವಣೆಯೂ ಕೂಡ ಇಲ್ಲ ನಮ್ಮ ಮಾಧ್ಯಮದ ಪರಿಸ್ಥಿತಿ ಒಳಗಡೆ. ಅಂದರೆ ಅಂಬೇಡ್ಕರ್ ಅವರ ಅವತ್ತು ಗುರುತಿಸಿದ ರೀತಿಯಲ್ಲೇ ಇವತ್ತು ನಮ್ಮ ಪತ್ರಿಕೆಗಳು ಸೊ ಎಲ್ಲ ಒಬ್ಬ ವಿಶ್ವಗುರುವನ್ನು ಹುಟ್ಟಾಕೋದಕ್ಕೆ ಅದು ಸಂಪೂರ್ಣವಾಗಿ ಅಂತ ಹೇಳ್ತೀವಿ ಮಾಧ್ಯಮದ ಭಾಷೆಯಲ್ಲಿ ಹೇಳಬೇಕಾದ್ರೆ. ಅಂದರೆ ಒಪ್ಪಿಗೆಯನ್ನು ಉತ್ಪಾದನೆ ಮಾಡೋದು, ಆ ಒಪ್ಪಿಗೆಯನ್ನು ಉತ್ಪಾದನೆ ಮಾಡುವ, ಹೌದು ವಿಶ್ವಗುರು, ಹೌದು ವಿಶ್ವಗುರು ಅಂತ ಹೇಳುವಂಥ ಒಂದು ಒಪ್ಪಿಗೆಯನ್ನು ಉತ್ಪಾದನೆ ಮಾಡುವಂಥ ಕೆಲಸವನ್ನು ನಮ್ಮ ಪತ್ರಿಕೆಗಳು ಮಾಡ್ತಾ ಇದೆ, ಮಾಧ್ಯಮಗಳು ಮಾಡ್ತಾ ಇದೆ. ಅಥವಾ ಯಾವುದೇ ಒಂದು ಮಾಧ್ಯಮಕ್ಕೆ ಆ ರೀತಿ ಒಪ್ಪಿಗೆಯನ್ನು ಉತ್ಪಾದನೆ ಮಾಡುವ ಮನಸ್ಸು ಇಲ್ಲದೆ ಹೋದರೂ ಕೂಡ ಅವರಿಗೆ ಒಂದು ಭಯವನ್ನು ಹುಟ್ಟುಹಾಕಿ ಅವರ ಕೈಯನ್ನು ತಿರುಚಿ ಸೊ ಈ ರೀತಿಯ ವಿಶ್ವಗುರು ಅಂತ ಹೇಳುವಂತಹ ಮಾತುಗಳನ್ನು ಹೊರಡಿಸುವಂತಹ ಕೆಲಸ ಕೂಡ ಆಗ್ತಿದೆ. ಜಾಹೀರಾತುಗಳನ್ನು ನಿಲ್ಲಿಸಿಬಿಟ್ರೆ ಸಾಕು, ಸೊ ಅದು ಪತ್ರಿಕೆಗಳು, ಟಿ ವಿ ಚಾನಲ್ಗಳು ಮಾಡುವಂತಹ ಸಂದರ್ಭ ನಮ್ಮ ಮುಂದೆ ಇದೆ ಅನ್ನೋದನ್ನು ನೋಡಿದಾಗ ನಮಗೆ ಇದು ಗೊತ್ತಾಗುತ್ತೆ ಯಾವ ರೀತಿ ಅಂತೇಳಿ. ಸೊ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಖಂಡಿತ ಬೇಕು. ಅದೇ ರೀತಿ ಮಾಧ್ಯಮದ ಒಳಗೆ ಕೂಡ ಪ್ರಜಾಪ್ರಭುತ್ವ ಅದು ಅತ್ಯಂತ ಮುಖ್ಯವಾದದ್ದು. ಇವತ್ತಿನ ಮಾಧ್ಯಮದ ಪರಿಸ್ಥಿತಿಯನ್ನು ಇಡೀ ದೇಶದಲ್ಲಿ ಯಾಕೆ 161ನೇ ಸ್ಥಾನ ಹೊಂದಿದೆ ಅಂದರೆ ಸೊ ಪ್ರಜಾಪ್ರಭುತ್ವಕ್ಕೆ ನಾವು ಮಾಧ್ಯಮ ಇಟ್ಕೊಂಡಿದ್ದೀವಿ, ಆದರೆ ಪ್ರಜಾಪ್ರಭುತ್ವ ಅನ್ನೋದು ನಿಧಾನವಾಗಿ ಕಣ್ಮರೆ ಆಗ್ತಾ ಇದೆ. ಅದೇ ಸಂದರ್ಭದಲ್ಲಿ ಮಾಧ್ಯಮದ ಒಳಗೆ ಕೂಡ ಪ್ರಜಾಪ್ರಭುತ್ವ ಇರತಕ್ಕಂಥ ಒಂದು ಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ ಅನ್ನೋದನ್ನು ನಾವು ಗಮನಿಸಬೇಕು. ಇದನ್ನು ಗಮನಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಮಾಧ್ಯಮಗಳು ಇದ್ದೂ ಪ್ರಯೋಜನ ಇಲ್ಲದೆ ಇರುವಂತಹ ಒಂದು ಕಾಲಕ್ಕೆ ನಾವು ಬರ್ತೇವೆ ಅಂತ. ಆಗಲೇ ನನ್ನನ್ನು ಪರಿಚಯ ಮಾಡ್ತಾ ಪಿ ಸಾಯಿನಾಥ್ ಅವರ ಬರ ಅಂದರೆ ಎಲ್ರಿಗೂ ಇಷ್ಟ ಕೃತಿಯನ್ನು ಸೊ ಕೋಟ್ ಮಾಡಿದರು. ಈ ಬರ ಅಂದರೆ ಎಲ್ರಿಗೂ ಇಷ್ಟ ಅನ್ನುವ ಕೃತಿಯನ್ನು ಬರೆದಂಥ ಪಿ ಸಾಯಿನಾಥ್ ಅವರು ಸೊ ಒಂದು ಭಿನ್ನವಾದಂತಹ ಮಾಧ್ಯಮ ಪಯಣಿಗಾತ ನಾಳೆ ಬರ್ತಾ ಇದ್ದಾರೆ. ಸೊ ಆ ಭಿನ್ನ ಪಯಣಿಗ ಏನಿದ್ದಾರೆ ಅವರು ಒಂದು ಮಾತನ್ನು ಹೇಳ್ತಾರೆ, ಏನಂತಂದರೆ ನಮ್ಮಲ್ಲಿ 2 ಭಾರತಗಳಿವೆ ಅಂತೇಳಿ. 2 ಭಾರತಗಳಿವೆ ಅಂದಿದ ತಕ್ಷಣ ಎಲ್ಲರೂ ಹೌದು, ಒಂದು ಇಂಡಿಯಾ, ಒಂದು ಭಾರತ ಅಂತ ನಾವು ಸರಳವಾಗಿ ಹೇಳ್ಬಿಡ್ತೀವಿ. ಆದರೆ ಪಿ ಸಾಯಿನಾಥ್ ಅವರು ಹೇಳುವ ಭಾರತ ಅದಲ್ಲ. ಅವರು ಹೇಳ್ತಾರೆ 2 ಭಾರತಗಳಿದೆ, ಒಂದು IPL ಭಾರತ, ಇನ್ನೊಂದು BPL ಭಾರತ. IPL ಭಾರತ ಒಂದಿದೆ ಮತ್ತು ಇನ್ನೊಂದು BPL ಭಾರತ ಇದೆ. ನೀವು ಯಾವ ಒಂದು ಭಾರತದ ಪರವಾಗಿ ಕೆಲಸ ಮಾಡ್ತೀರಿ ಅಂತ ನಾವೇ ಯೋಚನೆ ಮಾಡೋಣ. ನಾವೆಲ್ಲರೂ ಕೂಡ ಪತ್ರಿಕಾರಂಗದ ಮಂದಿನೇ. ನಾವು ಇಷ್ಟು ವರ್ಷಗಳಿಂದ ನಾವು ಏನು ಮಾಡ್ತಾ ಇದ್ದೀವಿ, ಯಾರಿಗೆ ಕೆಲಸ ಮಾಡ್ತಾ ಇದ್ದೀವಿ, ಯಾವತ್ತು ಯಾವ ವಿಷಯವನ್ನು ನಾವು ಒಂದು ಸಮಾಜವನ್ನು ತರೋದಕ್ಕೋ ಅಥವಾ ಅಭಿವೃದ್ಧಿಯನ್ನು ತರಲಿಕ್ಕೋ
ಅಥವಾ ಒಂದು ಶಿಕ್ಷಣವನ್ನು ಎಲ್ಲರಿಗೆ ಎಟುಕುವ ಹಾಗೆ ಮಾಡೋದಕ್ಕೋ ಅಥವಾ ಎಲ್ಲರಿಗೂ ಕೂಡ ಒಂದು ಆರೋಗ್ಯ ಸಿಗಲಿ ಅಂತಲೋ ನಮ್ಮ ಮಾಧ್ಯಮಗಳನ್ನು ನಾವು ಬಳಸುವಂತಹ ಅವಕಾಶ ಇವತ್ತು ಸಂಸ್ಥೆಗಳಲ್ಲಿ ಇದೆಯಾ ಅನ್ನುವ ಪ್ರಶ್ನೆಯನ್ನು ನಾವು ಹಾಕ್ಕೊಂಡ್ರೆ ನಾವು IPL ಭಾರತದ ಪರವಾಗಿದ್ದೀವಾ ಇಲ್ಲ BPL ಅನ್ನೋದು ಗೊತ್ತಾಗ್ತದೆ. ಯಾಕೆ ನಾವು BPL ಭಾರತದ ಪರ ಇಲ್ಲ, ನಾವು ಇವತ್ತೆಲ್ಲ ಈ ಥರದ್ದೇ ಮಾಡ್ತಾ ಇದ್ದೀವಿ? BPL ಭಾರತ ಅದು ಹಣ ಇಲ್ಲದವರ, ಅಕ್ಷರ ಇಲ್ಲದವರ ಭಾರತ. ಹಾಗಾಗಿ ಅವರು ಯಾವುದೇ ಜಾಹೀರಾತುಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. IPL ಭಾರತ ಇದೆಯಲ್ಲ, ಕೋಟ್ಯಾಂತರ ಭಾರತ, ಕ್ಯಾಪಿಟೇಷನ್ ಡೊನೇಷನ್ ಫೀಸ್ಗಳ ಮೂಲಕ ಇಂಜಿನಿಯರಿಂಗ್ ಮೆಡಿಕಲ್ ಸೇರಿ IT ಆನಂತರ ಕ್ಯಾಂಪಸ್ ವಿದೇಶಕ್ಕೆ ಹಾರಿ ಅಲ್ಲಿ IPL ಮ್ಯಾಚ್ಗಳನ್ನು ನೋಡ್ತಾ ಅಯ್ಯೋ ನಮ್ಮ ಭಾರತ ಅದು ದೊಡ್ಡದು ಅಂತ ಮಾತಾಡ್ತಾ ಒಂದು ಪ್ರಚಾರವನ್ನು ಮಾಡ್ತಾರಲ್ಲ, ಆ IPL ಭಾರತದ ಕೈಯಲ್ಲಿ ಹಣ ಇದೆ. ಆ ಹಣ ಇರುವ ಕಾರಣಕ್ಕೇ ಆ ಹಣದ ತೈಲಿಗೆ ತಕ್ಕಾಗಿ ಇವತ್ತು ಮಾಧ್ಯಮಗಳನ್ನು ಕುಣಿಸುವಂತಹ ಶಕ್ತಿ ಅಲ್ಲಿ ಇದೆ ಅನ್ನೋದನ್ನು ನಾವು ನೋಡಬೇಕು. ನಾವು ನಾನು ಬಹುರೂಪಿ ಅನ್ನುವ ಒಂದು ಪುಸ್ತಕ ಪ್ರಕಟಣಾ ಸಂಸ್ಥೆಯನ್ನು ಕೂಡ ಹೊಂದಿದ್ದೇನೆ. ಇತ್ತೀಚೆಗೆ ತಾನೇ ನಾವು ಪ್ರಕಾಶ್ ಭಟ್ ಅನ್ನುವವರ ಹಳ್ಳಿಗಳನ್ನು ಅನ್ನುವ ಪ್ರಕಟ ಮಾಡಿದ್ವಿ. ಪ್ರಕಟ ಮಾಡಿದಾಗ ಅಂದರೆ ಅವರು ಸುಮಾರು 80 ಹಳ್ಳಿಗಳನ್ನು ಅವರು ಬದಲಾವಣೆಗೆ ತರ್ತಾರೆ, ಸುಮಾರು 8,000 ಮಂದಿಯನ್ನು. ಸೊ ಅವರು ಹೇಳ್ತಾರೆ, ನಾನು ಕೇಳಿದ್ನಿ 1 kg ಜೋಳ ಅಂದರೆ ಎಷ್ಟು ಅಂತ. ಅವಾಗ ತಕ್ಷಣ ಉತ್ತರ ಕೊಡ್ತಾರೆ ಎಲ್ಲರೂ ಏನಂತಂದ್ರೆ 1 kg ಜೋಳ ರೀ, ಸೊ 20 ರೂಪಾಯಿ ಅಂತ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, 20 ರೂಪಾಯಿ ಅಂತ ಹೇಳಿದ್ರೆ, ಅಲ್ಲ 1 kg ಜೋಳ ಅಂದರೆ ಏನು ಅಂತ ಕೇಳ್ತಾರೆ. ಆ ನಂತರದಲ್ಲಿ ಅವ್ರು ಹೇಳ್ತಾರೆ 1 kg ಜೋಳ ಅಂತಂದ್ರೆ 10 ರೊಟ್ಟಿ ಅಂತ ಹೇಳ್ತಾರೆ. 1 kg ಜೋಳ ಅಂದರೆ ಏನು? 1 kg ಜೋಳ ಅಂತಂದ್ರೆ ಇಡೀ ನಮ್ಮ ಕುಟುಂಬಕ್ಕೆ ಊಟ ಅಂತ ಹೇಳ್ತಾರೆ. ಮತ್ತೆ ಅವ್ರು ನಾವು ಒಂದು ತಿನ್ನುವ ಆಹಾರವನ್ನ ಯಾವತ್ತು ಹಣ ಆಗಿ ಕನ್ವರ್ಟ್ ಮಾಡಿದ್ವಿ, ಯಾವತ್ತು ಇದಾಯಿತು ಅಂತ ಇರೋದು. ಮಾಧ್ಯಮಗಳ ಕೆಲಸ ಇರೋದು ಇಲ್ಲೇನೆ, ಮಾಧ್ಯಮಗಳು ಮಾಡ್ತಾ ಇಲ್ಲ. ಅದು ರೀತಿ ಹಳ್ಳಿಗಳನ್ನ ಅಥವಾ ಪ್ರತಿಯೊಬ್ಬರ ಬದುಕನ್ನ ಮೇಲಕ್ಕೆ ಉತ್ತುಂಗಕ್ಕೆ ಕೊಂಡೊಯ್ಯುವಂತಹ ಕೆಲಸವನ್ನ ಮಾಡಬೇಕಾಗಿತ್ತು. ಆದರೆ ಇವತ್ತು ನಾವೇನು ರಫ್ತು ಮಾಡಿದ್ರೆ ಇಷ್ಟು ಬರ್ತದೆ, ಸೊ CEO-ಗಳಿಗೆ ಇಷ್ಟು ದುಡ್ಡು ಬರ್ತದೆ, ಕೋಕಾ ಕೋಲಾ ಕಂಪನಿ ಮಾಲೀಕರು ಭಾರತದವರು ಅಥವಾ ಯಾವುದೋ ಸುಂದರ್ ಪಿಚೈ ಅವರು ಭಾರತದವರು, ಈ ರೀತಿಯಲ್ಲಿ ತಪ್ಪು ಮಾಡೆಲ್ಗಳನ್ನು ನಾವು ಇಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಸೊ ಇಂತಹ ಒಂದು ಸಂದರ್ಭದ ಕಾರಣದಿಂದಾಗಿಯೇ ಇವತ್ತು ನಾವು ನಮ್ಮ ಮುಂದೆ ಸಾಕಷ್ಟು ದುರಂತವನ್ನು ನಾವು ಕಾಣ್ತಾ ಇದ್ದೀವಿ. ಇವತ್ತು ಪತ್ರಕರ್ತರ ಹತ್ಯೆಗಳಾಗ್ತಾ ಇದೆ. ಯಾಕೆ ಹತ್ಯೆಗಳಾಗ್ತಾ ಇದೆ? ಸೊ ಅಂತ ನೋಡಿದರೆ ಗೌರಿ ಲಂಕೇಶ್ ಹತ್ಯೆ ಆಯಿತು. ಯಾಕೆ ಹತ್ಯೆ ಆಯಿತು ಅಂತ ನೋಡಿದರೆ, ಪ್ರಶ್ನೆಗಳನ್ನು ಮಾಡೋದಕ್ಕೆ ಶುರು ಮಾಡಿದರೆ, ಸಂವಿಧಾನ ಕೊಟ್ಟಿರುವಂತಹ ಒಂದು ದನಿ ಎತ್ತುವ ಒಂದು ಹಕ್ಕನ್ನು ನಾವು ಚಲಾಯಿಸಿದರೆ ನಮ್ಮನ್ನು ಇಲ್ಲವಾಗಿಸುವಂತಹ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ. ಅದು ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಅದು ನಿಜ. ಅಷ್ಟೇ ಅಲ್ಲ, ಸುಳ್ಳು ಸುದ್ದಿಗಳನ್ನು ಹರಡ್ತಾ ಇರಬೇಕಾದ್ರೆ ಈ ಸುಳ್ಳು ಸುದ್ದಿಗಳು ಫ್ಯಾಕ್ಟ್ ಚೆಕಿಂಗ್ ಕಮಿಟಿಗಳನ್ನು ಮಾಡಿದರೆ ಅವರುಗಳನ್ನು ಬಲವಂತದಿಂದ ನಿಲ್ಲಿಸುವಂತಹ ಕೆಲಸ ನಡೀತಾ ಇದೆ. ಅಷ್ಟೇ ಅಲ್ಲ, ಸೊ ಈ ರೀತಿಯ ಹೇಟ್ ಕ್ರೈಮ್ ಅಂದರೆ ಏನು ದ್ವೇಷದ ಕಾರಣಕ್ಕಾಗಿ ಮಾಡ್ತಾ ಇರುವಂತಹ ಅಪರಾಧಗಳಿದೆ, ಇದನ್ನು ಪತ್ರಿಕಾ ಸಂಸ್ಥೆಗಳು ಹುಟ್ಟಾಕಿದಾಗ, ಅಂದರೆ ಪ್ರತಿದಿನ ಇವತ್ತು ಇಷ್ಟು ಧಾರ್ಮಿಕ ಕಾರಣಗಳಿಗಾಗಿ ಈ ರೀತಿ ಹತ್ಯೆಗಳಾಯಿತು, ಹೊಡೆದಾಟಗಳಾಯಿತು ಅಂತ ಅಂಕಿಅಂಶಗಳನ್ನು ಕೊಡೋದಕ್ಕೆ ಹೋದರೆ ಅದನ್ನು ನಿಲ್ಲಿಸೋದಕ್ಕೆ ಅಂತ ಮೇಲಿಂದ ಬರ್ತದೆ. ಅಷ್ಟೇ ಅಲ್ಲ, ಇವತ್ತು ಯಾರು ನಿಜವಾದ ಪತ್ರಕರ್ತರಿದ್ದಾರೆ ಅವರು ಪತ್ರಿಕಾ ಸ್ಥಾನಗಳನ್ನು, ನಿರ್ಧಾರವನ್ನು ತೆಗೆದುಕೊಳ್ಳುವ ಸ್ಥಾನಗಳಲ್ಲಿ ಇರದೇ ಇರುವ ಹಾಗೆ ನೋಡಿಕೊಳ್ಳುವಂತಹ ಒಂದು ಕೆಲಸ ನಡೀತಾ ಇದೆ. ನಾವು ಸಂವಿಧಾನ ಮಾಧ್ಯಮವನ್ನು ರಕ್ಷಿಸಬೇಕು ಅಂತ ಹೇಳ್ತೀವಿ, ಸಂವಿಧಾನದಿಂದ ಸಾಕಷ್ಟು ನಿರೀಕ್ಷೆ ಮಾಡ್ತೀವಿ. ಹೌದು, ಅದೆಲ್ಲ ನಿಜ. ಆದರೆ ನಮ್ಮ ಮಾಧ್ಯಮಗಳು ಇವತ್ತು ಸಂವಿಧಾನದ ಬುಡವನ್ನೇ ಕೊಡಲಿ ಏಟು ಕೊಡೋದಕ್ಕೆ ಅಂತ ನಿಂತಿರಬೇಕಾದ್ರೆ, ಸಂವಿಧಾನವನ್ನೇ ಇಲ್ಲವಾಗಿಸಿಬಿಡಬೇಕು ಅಂತ ಹೊರಟಿರಬೇಕಾದ್ರೆ, ಹಾಗಾದರೆ ಸಂವಿಧಾನವನ್ನು ರಕ್ಷಣೆ ಮಾಡೋದಕ್ಕೆ ನಮ್ಮ ಮಾಧ್ಯಮಗಳು ನಿಂತಿದೆಯಾ ಅಂತ ನೋಡಿದರೆ ತುಂಬ ನಿರಾಶಾದಾಯಕವಾದಂತಹ
ಪರಿಸ್ಥಿತಿ ಇದೆ ಅನ್ನೋದನ್ನು ನಾವು ಕಂಡುಕೊಳ್ಬೇಕು. ಅಷ್ಟೇ ಅಲ್ಲ, ಪ್ರಜಾಪ್ರಭುತ್ವದ ಉಳಿವಿಗೆ ಮಾಧ್ಯಮ ಹೇಗೆ ಬೇಕೋ ಮಾಧ್ಯಮದ ಉಳಿವಿಗೆ ಪ್ರಜಾಪ್ರಭುತ್ವವನ್ನು ನಾವು ಉಳಿಸಬೇಕಾದಂತಹ ಒಂದು ತುರ್ತು ಇದೆ. ನಾನು ಇದೇ SC/ST ಸಂಪಾದಕರ ಸಂಘದಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿದಾಗ ನಾನೊಂದು ಮಾತನ್ನು ಹೇಳಿದೆ, ನಾನು ಒಬ್ಬ ಪಕ್ಷಪಾತಿ ಪತ್ರಕರ್ತ ಅಂತೇಳಿ. ನಾನೊಬ್ಬ ಪಕ್ಷಪಾತಿ ಪತ್ರಕರ್ತ ಯಾಕೆ ಅಂತಂದರೆ, ನಾವು ನಮ್ಮ ಮಾಧ್ಯಮ ಸಂಸ್ಥೆಗಳಲ್ಲಿ ಮೇಯ್ನಾಗಿ ನಮ್ಮ ಶಾಲೆ ಕಾಲೇಜುಗಳಲ್ಲಿ ಮಾಧ್ಯಮ ಹೇಳಿಕೊಡಬೇಕಾದ್ರೆ ಹೇಳಿಕೊಡುವ ಮೊದಲ ಪಾಠವೇ ಏನಂತಂದರೆ ನಿಷ್ಪಕ್ಷಪಾತವಾಗಿರಬೇಕು, ಅನ್ಬಯಾಸ್ಡ್ ಆಗಿರಬೇಕು ಅಂತ ಹೇಳ್ತಾರೆ. ಆದರೆ ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಯಾಕೆ ಅಂತಂದರೆ ನಾನು ಪಕ್ಷಪಾತಿ ಇದ್ದೀನಿ. ಯಾವುದಕ್ಕೆ ಪಕ್ಷಪಾತಿ ಇದ್ದೀನಿ ಅಂದರೆ, ನಾನು ಸಂವಿಧಾನದ ಪರವಾಗಿ ಪಕ್ಷಪಾತವನ್ನು ನಾನು ಮಾಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಸಂವಿಧಾನ ಹಾಕಿಕೊಟ್ಟಿರುವಂತಹ ಆಶಯಗಳನ್ನು ಉಳಿಸೋದಕ್ಕೆ ನಾನು ಪಕ್ಷಪಾತಿಯಾಗಿದ್ದೇನೆ. ಸೊ ಈ ರೀತಿ ಜನರ ಪರವಾಗಿ ಕೆಲಸ ಮಾಡೋದಕ್ಕೆ ನಾನು ಪಕ್ಷಪಾತಿ ಆಗಿದ್ದೇನೆ ಅಂತ ಹೇಳೋದಕ್ಕೆ ನನಗೆ ಇಷ್ಟ ಆಗುತ್ತೆ. ಆ ರೀತಿ ಮಾಧ್ಯಮದಲ್ಲಿ ಇರುವವರು ತಮ್ಮ ಕಣ್ಣ ಪಟ್ಟಿಗಳನ್ನು ತೆರೆದು ಸುತ್ತ ನೋಡಿ ನಮ್ಮ ಬದುಕು ಯಾವ ರೀತಿ ಇದೆ, ಯಾವ ರೀತಿ ಹೋಗ್ತಾ ಇದೆ ಅನ್ನೋದರ ಬಗ್ಗೆ ಎಚ್ಚರ ಇಟ್ಟುಕೊಂಡು ಅವರು ಪಕ್ಷಪಾತಿ ಪತ್ರಿಕೋದ್ಯಮವನ್ನು ಒಳ್ಳೆಯದರ ಪರವಾಗಿ, ಸಂವಿಧಾನದ ಪರವಾಗಿ, ಸಂವಿಧಾನ ಕೊಡ್ತಾ ಇರುವ ಬೆಳಕಿನ ಪರವಾಗಿ ನಾವು ಪಕ್ಷಪಾತಿಗಳಾದರೆ ಮಾತ್ರ ನಮ್ಮ ದೇಶದಲ್ಲಿ ಮಾಧ್ಯಮ ಉಳಿಯುತ್ತೆ. ಅಷ್ಟೇ ಅಲ್ಲ, ಆ ಮಾಧ್ಯಮ ದೇಶವನ್ನು ಉಳಿಸುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.